ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇರಾನ್ನ ನಡುವೆ ಸಂಧಾನದ ಮಾತುಕತೆಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ರೆಡಿಯಾಗಿದೆ. ಒಟ್ಟು ಇರಾನ್ ಬರುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಂಧಾನದ ಸಭೆಯಲ್ಲಿ ಇರಾನ್ ಭಾಗಿಯಾಗುತ್ತಾ ಇಲ್ವಾ? ಎರಡನೇ ಸುತ್ತಿನ ಸಭೆಯಲ್ಲಿ ಇರಾನ್ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಮಾತುಕತೆಗೆ ಇರಾನ್ ಬರುವಂತಹ ನಿರೀಕ್ಷೆಯಲ್ಲಿ ಅಮೆರಿಕ ಇರುವಂತಹದ್ದು. ಹಾಗಾಗಿ ಅಮೆರಿಕದ ನಿಯೋಗ ಪಾಕಿಸ್ತಾನದತ್ತ ಪ್ರವಾಸ ಬೆಳೆಸಿರುವಂಥದ್ದು. ಇರಾನ್ ಭಾಗಿಯಾಗುವ ಭರವಸೆಯನ್ನು ಪಾಕಿಸ್ತಾನವೂ ಕೂಡ ವ್ಯಕ್ತಪಡಿಸ್ತಾ ಇದೆ. ಆದರೆ ಇರಾನ್ ಇಲ್ಲಿಯವರೆಗೂ ಕೂಡ ಮಾತುಕತೆಯಲ್ಲಿ ಭಾಗಿಯಾಗುವ ಮಾಹಿತಿಯನ್ನು ಶೇರ್ ಮಾಡಿಕೊಳ್ತಾ ಇಲ್ಲ. ಕಳೆದ ಮಾತುಕತೆಯಲ್ಲೂ ಕೂಡ ನಾವು ಭಾಗಿಯಾಗಲ್ಲ ಅಂಥೇಳಿ ಇದೇ ಇರಾನ್ ಹೇಳಿತ್ತು. ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಮುಗಿದೋಗ್ಬಿಟ್ಟು ಶಾಂತಿ ಮಾತುಕತೆಯನ್ನು ಕನಸು ಅನ್ನುವಂತಹ ಸಂದರ್ಭದಲ್ಲಿ ವಿಶೇಷ ವಿಮಾನದಲ್ಲಿ ಅಬ್ಬಾಸ್ ಅರಕ್ಚಿ ವಿದೇಶಾಂಗ ಸಚಿವರ ನೇತೃತ್ವದಲ್ಲಿ ನಿಯೋಗ ಬಂತು. 21 ಗಂಟೆಗಳ ಕಾಲ ಸಭೆಯನ್ನು ನಡೆಸಿದರು. ಸಂಸ್ಕರಿಸಿದಂತಹ ಯುರೇನಿಯಮು ಜೊತೆಗೆ ಹೊರ್ಮುಜ್ ಜಲಸಂಧಿಯ ವಿಚಾರ, ಲೆಬನಾನ್ ಇಸ್ರೇಲ್ನ ವಿಚಾರಕ್ಕೆ ಮಾತುಕತೆ ಮುರಿದು ಬಿದ್ದಿತ್ತು. ಈಗ ಎರಡನೇ ಸುತ್ತಿನ ಮಾತುಕತೆಗೆ ಡೇಟ್ ಫಿಕ್ಸ್ ಆಗಿದೆ. ಬಹುತೇಕ ನಾಳೆಗೆ ಕದನ ವಿರಾಮ ಮುಗಿತಾ ಇದೆ. ಈ ಸಂದರ್ಭದಲ್ಲಿ ಸಂಧಾನದ ಮಾತುಕತೆ ಏನಾಗುತ್ತೆ, ಸಂಧಾನದ ಮಾತುಕತೆಯಲ್ಲಿ ಇರಾನ್ ಭಾಗಿಯಾಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ, ಸಹಜ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ವೇಳೆ ಈ ಮಾತುಕತೆಯೂ ಕೂಡ ಮುರಿದು ಬಿದ್ದಿದ್ದೇ ಆದರೆ B-2 ಬಾಂಬರ್ಗಳನ್ನು ರೆಡಿಯಾಗಿಟ್ಕೊಂಡಿದ್ದೀವಿ, ನಾವು ಇರಾನನ್ನು ಧ್ವಂಸ ಮಾಡ್ತೀವಿ ಅಂಥೇಳಿ ಬ್ಯಾಕ್ ಟು ಬ್ಯಾಕ್ ಎಚ್ಚರಿಕೆಯನ್ನು, ಬೆದರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಹಾಕ್ತಾ ಇರುವಂಥದ್ದು. ಹಾಗಾಗಿ ಏನಾಗುತ್ತೆ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆ ಮತ್ತು ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸೊ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ನಡುವೆ ಮಾತುಕತೆ ನಡೆಯೋದಕ್ಕೆ ಬಾಕಿ ಇದೆ. ಇಡೀ ಜಗತ್ತು ಇವರಿಬ್ರಿಗೂ ಕೈ ಮುಗಿದು ಬಿಡ್ತೀವಿ, ಒಂದು ಮಾತುಕತೆಯಾಗಿ ಒಪ್ಪಂದಕ್ಕೆ ಬಂದ್ಬಿಡ್ಲಪ್ಪ ಅಂತ ಹೇಳೋ ಪರಿಸ್ಥಿತಿಯಲ್ಲಿದೆ. JD ವ್ಯಾನ್ಸ್ ಭಾಗಿಯಾದರೆ ಮಾತ್ರ ನಾವು ಭಾಗಿಯಾಗ್ತೀವಿ ಅಂತ ಇರಾನ್ ಸಂದೇಶವನ್ನು ಕೊಟ್ಟಿದೆ. ಬೇರೆಯವ್ರು ಯಾರೂ ಕೂಡ ಅಲ್ಲಿ ಸಂಧಾನಕಾರನಾಗಿ ಬರೋದು ಬೇಡ, ನಾವು ಯಾರನ್ನು ಬಯಸ್ತೀವಿ ಅವರು ಬರಲಿ ಅಂತ ಇರಾನ್ ಕೇಳ್ತಾ ಇದೆ. ಇರಾನ್ ಫಸ್ಟ್ ಟೈಮ್ ಪೀಸ್ ಮಾತುಕತೆಗೆ ಅಂದರೆ ಶಾಂತಿ ಮಾತುಕತೆಗೆ JD ವ್ಯಾನ್ಸನ್ನೇ ಬಯಸಿತ್ತು. ಯಾಕೆ JD ವ್ಯಾನ್ಸ್ ಕಂಡ್ರೆ ಇರಾನ್ಗೆ ಇಷ್ಟ ಅಂತ ಏನಿಲ್ಲ, ಸ್ವಲ್ಪ ಅವರಿಗೆ ಬ್ರೈನ್ ಇದೆ ಅಂತ ಇರಾನ್ ಅಂದ್ಕೊಂಡಿದೆ. ಅಂದರೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಲ್ಲ ಟ್ರಂಪ್ ಥರ. ಇವ್ರಿಗೆ ಲಾಜಿಕ್ಕಾಗಿ ಹೇಳಿದ್ರೆ ಮಾತುಕತೆಯನ್ನು ನಡೆಸ್ಬೋದು, ಮುಂದುವರಿಸ್ಬೋದು, ಮಾತುಕತೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನೋದು ಇರಾನ್ನ ಲೆಕ್ಕಾಚಾರ. ಹೀಗಾಗಿ JD ವ್ಯಾನ್ಸ್ ಬರಲಿ ಅಂತ. ಬಟ್ ಮೊನ್ನೆ ಹೆಂಗೆ ಕಟಾಕಿದ್ರು JD ವ್ಯಾನ್ಸ್ನ ಅಂದರೆ ಡೊನಾಲ್ಡ್ ಟ್ರಂಪು ಮೀಟಿಂಗ್ ಏನೋ ಕಳಿಸಿದ್ರು, ಬಟ್ ಒಂದು 20 ಸಲ ಫೋನ್ ಮಾಡಿದ್ದಾರೆ 22 ಗಂಟೆಯಲ್ಲಿ 20 ಸಲ. JD ವ್ಯಾನ್ಸ್ ಮಾತುಕತೆಯ ಕಂಪ್ಲೀಟ್ ಅಪ್ಡೇಟನ್ನು ಅವರು ಕೊಡಬೇಕು ಇವರಿಗೆ. ಈಗ ಇರಾನ್ ಅವ್ರು ಹಿಂಗೆ ಪ್ರಪೋಸ್ ಮಾಡ್ತಿದ್ದಾರೆ, ನಾನು ಏನು ಮಾಡಲಿ, ಇರಾನ್ ಅವ್ರು ಹಿಂಗೆ ಕೇಳ್ತಿದ್ದಾರೆ, ನಾನೇನು ಮಾಡಲಿ ಅಂತ ಸ್ವಂತ ಡಿಸಿಷನ್ ತಗೊಳ್ಳೋದಕ್ಕೆ ಬಿಡಲೇ ಇಲ್ಲ JD ವ್ಯಾನ್ಸ್ಗೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಅವರೇ ಬರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ನಾಳಿನ ಮಾತುಕತೆ ಜಗತ್ತಿಗೆ ಅಂತೂ ತುಂಬ ಕ್ರೂಷಿಯಲ್. ಇವರಿಬ್ಬರಿಗೆ ಎಷ್ಟು ಕ್ರೂಷಿಯಲ್ಲೋ ಗೊತ್ತಿಲ್ಲ ನಮಗೆ, ಬಟ್ ನಾಳೆ ಏನಾಗೋ ಸಾಧ್ಯತೆ ಇದೆ? ನಿಜವಾಗ್ಲೂ ನಾಳೆ ಸಂಧಾನ ಸಭೆ ಆಗೇ ಬಿಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದಾ ನಾವು? ಯಾಕಂದರೆ ಎರಡೂ ದೇಶಗಳಿಗೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇಂಪಾರ್ಟೆಂಟ್, ಅದ್ರ ಮುಂದೆ ಇನ್ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮಮತಾ, ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಘೋಷಣೆ ಏನಾಗಿತ್ತು ಅದಕ್ಕೆ ನಾಳೆ ಕಡೆಯ ದಿನ ಆಗಿರುವಂಥದ್ದು. ಸೊ ಹೀಗಾಗಿ ಅದರ ಒಳಗಡೆ ಮತ್ತೊಂದು ಶಾಂತಿ ಮಾತುಕತೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗಾಗಲೇ ಪಾಕಿಸ್ತಾನ ಎರಡನೇ ಹಂತದ ಮಾತುಕತೆಗೆ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಿದೆ. ಅಮೆರಿಕದ ಟೀಮ್ ಈಗಾಗಲೇ ಹೊರಟಿರುವಂಥದ್ದು ಇಸ್ಲಾಮಾಬಾದ್ ಕಡೆಗೆ. JD ವ್ಯಾನ್ಸನ್ ಅವರ ನೇತೃತ್ವದಲ್ಲಿ ಮತ್ತೆ ಟೀಮ್ ಮಾತುಕತೆಗೆ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಇರಾನ್ನಿಂದಲೂ ಕೂಡ ಒಂದು ಸಮಿತಿ ಬರುತ್ತೆ, ನಿಯೋಗ ಬರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ನೋಡಿ, ನಿನ್ನೆ ಸಂಜೆವರೆಗೂ ಕೂಡ ಇರಾನ್ ಈ ಸಭೆಯಲ್ಲಿ ಭಾಗಿಯಾಗಲ್ಲ ಅನ್ನುವಂಥ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾ ಬರ್ತಾ ಇತ್ತು. ಆದರೆ ಪಾಕಿಸ್ತಾನ ಇರಾನ್ನ ನಾಯಕರ ಜೊತೆಗೆ ನಿರಂತರವಾಗಿ ಸಂಪರ್ಕ ಸಾಧಿಸಿದ ಪರಿಣಾಮವಾಗಿ ಈಗ ಇರಾನ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಒಂದು ವೇಳೆ ಸಭೆಯಾದರೆ ಮುಂದೇನಾಗ್ಬೋದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಯಾಕೆಂದರೆ ಈ ಮಧ್ಯಪ್ರಾಚ್ಯದ ಸಂಘರ್ಷ ಅಂತ್ಯ ಆಗಬೇಕು ಅನ್ನುವಂಥದ್ದು ಕೇವಲ ಅಮೆರಿಕ ಮತ್ತು ಇರಾನ್ನ ಬಯಕೆ ಅಲ್ಲ, ಇಡೀ ಜಗತ್ತು ಅದನ್ನೇ ಸದ್ಯಕ್ಕೆ ಬಯಸ್ತಾ ಇರುವಂಥದ್ದು. ಸೊ ಇಲ್ಲಿ ಎರಡು ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ರೂಷಿಯಲ್ ಡಿಸ್ಕಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು, ಹಾರ್ಮುಜ್ ಜಲಸಂಧಿಯಲ್ಲಿ ಎದ್ದಿರುವಂಥ ಉದ್ವಿಗ್ನ ಪರಿಸ್ಥಿತಿಯನ್ನು ತಣ್ಣಗಾಗಿಸುವಂಥದ್ದು. ಯಾಕೆಂದರೆ ದಾಳಿ ಪ್ರತಿದಾಳಿಗಳಾಗ್ತಾ ಇರುವಂಥದ್ದು. ಅಮೆರಿಕದ ಹಡಗುಗಳನ್ನು ಇರಾನ್ನ ಹಡಗುಗಳನ್ನು ಅಮೆರಿಕ ಗುರಿಯಾಗಿಸಿಕೊಂಡು ದಾಳಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಅಮೆರಿಕ ನೌಕಾ ದಿಗ್ಬಂಧನವನ್ನು ಹಾಕಿದೆ. ಇದನ್ನು ಸಡಿಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಇರಾನ್ ಪಟ್ಟಣ ಹಿಡಿದಿರುವಂಥದ್ದು. ಸೊ ಹೀಗಾಗಿ ಅಮೆರಿಕ ಇದಕ್ಕೆ ಒಪ್ಕೊಳ್ಳುತ್ತಾ
ಮತ್ತೆ ತನ್ನ ನೌಕಾ ದಿಗ್ಬಂಧನವನ್ನು ತೆರವುಗೊಳಿಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದ್ರ ಜೊತೆಗೆ ಅಮೆರಿಕದ ಪ್ರಮುಖ ಕಂಡೀಷನ್ಗಳಲ್ಲಿ ಒಂದು ಈ ಇರಾನ್ನ ಬಳಿ ಇರುವಂತಹ ಪುಷ್ಟೀಕರಿಸಿದ ಯುರೇನಿಯಂ ಏನಿದೆ ಅದನ್ನು ಹಸ್ತಾಂತರಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಕೂಡ ಹಾಕ್ತಾ ಇದೆ. ಸೊ ಈ ಕಂಡೀಷನ್ಗೆ ಇರಾನ್ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆಗಳಿದಾವೆ. ನೋಡಿ, ಸದ್ಯಕ್ಕೆ ಈ ಹಗ್ಗ ಜಗ್ಗಾಟವನ್ನು ಗಮನಿಸ್ತಾ ಇದ್ರೆ ಬಹುಶಃ ಮಾತುಕತೆ ಬಹುತೇಕ ಅಂತಿಮ ಅಥವಾ ತಾರ್ಕಿಕ ನಿಲುವಿಗೆ ಬರಲಿಕ್ಕಿಲ್ಲ. ಆದ್ರೆ ಕದನ ವಿರಾಮವನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ನಿರ್ಣಯಗಳಾಗಬಹುದು. ಮುಂದಿನ ಕೆಲವು ದಿನಗಳ ಕಾಲ ಯಾರು ಕೂಡ ದಾಳಿ ಮಾಡುವಂತಿಲ್ಲ, ಮತ್ತೊಂದು ಸುತ್ತಿನ ಸಭೆ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಬರುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮಮತಾ.